ಈಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂತಹ ವಿಷಯ ಕೇಳೋಕೆ ಮತ್ತೆ ನೋಡೋಕೆ ಸಿಗೋದು ಅಪರೂಪ. ಆ ವಿಷಯದ ಶೀರ್ಷಿಕೆ ಬಂದ್ಬಿಟ್ಟು ಒಂದೇ ಮಂಟಪದಲ್ಲಿ ಹಿಂದೂ ದಂಪತಿ ಮತ್ತೆ ಮುಸ್ಲಿಂ ದಂಪತಿ ಇಬ್ರು ಮದುವೆ ಆಗ್ತಾರೆ. ಇದರಲ್ಲಿ ಏನ್ರಿ ವಿಶೇಷ ಅಂತೀರಾ? ಬನ್ನಿ ತಿಳ್ಕೊಳ್ಳೋಣ. ಪುಣೆಯಲ್ಲಿ ಹಿಂದೂ ದಂಪತಿಗಳು ತಮ್ಮ ಮಕ್ಕಳಿಗೆ ವಿವಾಹ ಮಾಡ್ಬೇಕಂತ ಹೇಳಿ ಒಂದು ಮುಹೂರ್ತವನ್ನು ನೋಡ್ಕೊಂಡಿರ್ತಾರೆ. ಅಂಡ್ ಆ ದಿನ ಮುಹೂರ್ತಕ್ಕೆ ಎಲ್ಲ ಅವರ ಸಂಬಂಧಿಕರು, ಬಂಧು ಬಾಂಧವರು ಎಲ್ಲರೂ ಬರ್ತಾರೆ. ಬಹಳಷ್ಟು ಖುಷಿಯಿಂದ ತುಂಬಿರುತ್ತೆ ಆ ಒಂದು ಮಂಟಪ. ಆದರೆ ಅದೇ ಸಮಯದಲ್ಲಿ ಬಹಳಷ್ಟು ಜೋರಾಗಿ ಮಳೆ ಬರಕ್ ಸ್ಟಾರ್ಟ್ ಆಗುತ್ತೆ. ಮಳೆ ಎಷ್ಟರ ಮಟ್ಟಿಗೆ ಬರುತ್ತಂದ್ರೆ ಅದು ಚೂರು ಕೂಡ ನಿಲ್ಲೇ ಇಲ್ಲ. ಸೊ ಇದರಿಂದ ಮದುವೆ ಕಾರ್ಯಕ್ರಮ ಏನಿರುತ್ತಲ್ಲ ಅದು ಬಹಳಷ್ಟು ಕಾರ್ಯಗಳು ಹಾಗೆ ಉಳ್ಕೊಂಡಿರ್ತವೆ. ಪಂಡಿತರು, ಸ್ವಾಮಿಗಳು ಬಹಳಷ್ಟು ಚಿಂತನೆ ಒಳಗಾಗ್ತಾರೆ. ಯಾಕಂದ್ರೆ ಇದರಿಂದ ಎಲ್ಲಿ ಮದುವೆ ನಿಂತೋಗುತ್ತೋ ಏನೋ. ಸೊ ಬಹಳಷ್ಟು ಯೋಚನೆ ಮಾಡ್ತಾ 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 ಅವರಿಗೊಂದು ದಾರಿ ಸಿಗುತ್ತೆ. ಏನಂದ್ರೆ ಈ ಕಲ್ಯಾಣ ಮಂಟಪದಲ್ಲಿ ಹತ್ತಿರದಲ್ಲಿ ಒಂದು ಇಸ್ಲಾಂ ಧರ್ಮದ ಅಂದ್ರೆ ಮುಸ್ಲಿಂ ಬಾಂಧವರು ಮದುವೆ ಆಗ್ತಿರುತ್ತೆ. ಅಂದ್ರೆ ಅವರ ಶಾದಿ ಮಹಲಲ್ಲಿ ಇರುತ್ತೆ. ವಧುವರರ ತಂದೆ ತಾಯಿ ಮತ್ತು ಪಂಡಿತರು ಹೋಗಿ ಮುಸ್ಲಿಂ ಮದುವೆ ನಡೀತಾ ಇರುವಂತಹ ಶಾದಿ ಮಹಲಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅವ್ರ ಜೊತೆ ಮಾತಾಡ್ತಾರೆ. ನಮ್ದೊಂದು ಮದುವೆ ಕಾರ್ಯ ಅರ್ಧಕ್ಕೆ ನಿಂತಿದೆ, ಮಳೆ ಅದಕ್ಕೆ ಬಹಳಷ್ಟು ಅಡ್ಡಿ ಮಾಡ್ತಿದೆ. ಸೊ ಅಗ್ನಿ ಸಾಕ್ಷಿ ಕಾರ್ಯವನ್ನ ಇಲ್ಲಿ ನಡ್ಸ್ಕೊಳ್ಳೋಕೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ಮುಸ್ಲಿಂ ಬಾಂಧವರು 1 ನಿಮಿಷ ಕೂಡ ಯೋಚನೆ ಮಾಡದೆ ಧಾರಾಳವಾಗಿ ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಂತಹ ದಾರ್ಶನಿಕ ವಿಚಾರಗಳು ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಸಿಗ್ತವೆ, ಬಟ್ ಎಲ್ಲರಿಗೂ ಸಿಗಲ್ಲ. ಸೊ ಅದಾದ್ಮೇಲೆ ಈ ಕಡೆ ಬಾಂಧವರ ಮದುವೆ ಕೂಡ ಆಗುತ್ತೆ. ಅದೇ ಮಹಲಲ್ಲಿ ಹಿಂದೂ ವಧುವರರ ಮದುವೆ ಕೂಡ ಅದರಲ್ಲಿ ಆಗುತ್ತೆ. ಸೊ ಈ ಒಂದು ಸಮಾರಂಭ ಬಹಳಷ್ಟು ಜನಕ್ಕೆ ದಾರ್ಶನಿಕವಾಗಿ ಇರುತ್ತೆ, ಉದಾಹರಣೆಯಾಗಿರುತ್ತೆ.